माँ की ममता क्या होती है, माँ तुझ में हमने देखा। माँ की ममता क्या होती है, माँ तुझ में हमने देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा। शीतल शीतल आंचल में जो आया भूल नहीं सकता। सुनकर माँ की मीठी लोरी, सुनकर माँ की मीठी लोरी, कोई दूर न जा सकता। राव रंग का सभी रंग का देह भान गलते देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा। गई कोर्ट में किया था गर्जन, सुना तुम्हें शेरां वाली। कमजोरों को बल देती पर, कमजोरों को बल देती पर, कमजोरी पर थी काली। दुर्गा लक्ष्मी सरस्वती हर रूप में है ढलते देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा। गजब का निश्चय अजब नशा था, नवयुग की सभी निशानी थी। नैन नुरानी बैन रूहानी, नैन नुरानी बैन रूहानी, चैन में प्रभु कहानी थी। जोता वाली ज्योति तुम्हारी हर दिल में जलते देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा।
चलो साकार में भी संग, सपनों में चलते देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा। माँ की ममता क्या होती है, माँ तुझ में हमने देखा। माँ तुझ में हमने देखा।
ಓಂ ಶಾಂತಿ. ಅಮೃತ ಮುಹೂರ್ತ ಸಮಾನವಾಗಿರುವ ಈ ಕ್ಷಣವನ್ನು ನಮ್ಮೆಲ್ಲರ ಅತಿ ಪ್ರೀತಿಯ ಮಾ ಜಗದಂಬೆಯ ಸವಿಸ್ಮೃತಿಯಲ್ಲಿ ಅವರ ಸಮಾನ ಸ್ಥಿತಿಯಲ್ಲಿ ಸ್ಥಿತರಾಗಿ ಒಂದೊಂದು ಕ್ಷಣವನ್ನು ಅಮೃತಮಯವನ್ನಾಗಿಸಿಕೊಳ್ಳೋಣ. ನೇರವಾಗಿ ತಪಸ್ವಿ ಮುದ್ರೆಯಲ್ಲಿ ಕುಳಿತು ದೇಹದ ಸ್ಮೃತಿಯಿಂದ ವಿಸ್ಮೃತರಾಗಿ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತರಾಗಿ ವ್ಯಕ್ತದಿಂದ ಮುಕ್ತರಾಗಿ ಅವ್ಯಕ್ತವತನದ ಯಾತ್ರೆಯನ್ನು ಮಾಡೋಣ. ನನ್ನ ಅಂತರ್ವಾಹಕ ಶರೀರದ ಸಹಾಯದಿಂದ ಸೌರಮಂಡಲವನ್ನು ದಾಟಿ ಬಿಳಿಯ ಮೋಡದಂತೆ ದೂರ ದೂರದವರೆಗೆ ಹಬ್ಬಿಕೊಂಡಿರುವ ಸೂಕ್ಷ್ಮವತನವನ್ನು ತಲುಪಿದ್ದೇನೆ. ವಿಶೇಷವಾದ ಆತ್ಮಿಕ ಆಕರ್ಷಣೆಯಿಂದ ಕೂಡಿದ ಅಲೌಕಿಕ ಧಾಮವನ್ನು ತಲುಪಿ ನನ್ನ ಅಲೌಕಿಕ ಜನ್ಮದಾತ ಪ್ರಜಾಪಿತ ಬ್ರಹ್ಮ ಹಾಗೂ ಅಲೌಕಿಕ ತಾಯಿ ಮಾ ಜಗದಂಬ ಸರಸ್ವತಿಯವರ ಸವಿಸ್ಮೃತಿಯಲ್ಲಿ ಸೂಕ್ಷ್ಮವತನವನ್ನು ವಿಹರಿಸುತ್ತಲಿದ್ದೇನೆ. ಆಹಾ, ಇದೆಂಥ ಅದ್ಭುತ ಹಾಗೂ ಆಕರ್ಷಣೀಯವಾದ ದೃಶ್ಯವಾಗಿದೆ. ಸಮ್ಮುಖದಲ್ಲಿ ಜಗನ್ಮಾತಾ ಹಾಗೂ ಜಗತ್ಪಿತಾ ತಂದೆ ತನ್ನ ತೆರೆದ ಬಾಹುಗಳಿಂದ ನನ್ನನ್ನು ತನ್ನ ಸನಿಹಕ್ಕೆ ತನ್ನ ತೇಜಸ್ವಿ ಸ್ವರೂಪದಿಂದ ಸೆಳೆಯುತ್ತಿರುವಂತೆ ಗೋಚರಿಸುತ್ತಲಿದೆ. ಇಂದು ನನ್ನ ಅಲೌಕಿಕ ಜನ್ಮ ಧನ್ಯವಾಗಿದೆ. ವಿಶ್ವಪಿತ ವಿಶ್ವವಂದ್ಯ
ಪ್ರಜಾಪಿತ ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ಮಿಂಚುತ್ತಿರುವ ಪ್ರಾಣೇಶ್ವರ, ಪ್ರಾಣಪ್ರಿಯ ಪಾರಲೌಕಿಕ ಶಿವಪಿತ ಹಾಗೂ ಅವರಿಬ್ಬರ ಸರ್ವಶ್ರೇಷ್ಠ ಪ್ರಥಮ ರಚನೆ ಯಜ್ಞಪುತ್ರಿ ಬ್ರಹ್ಮಪುತ್ರಿ ಮಾ ಜಗದಂಬಾ ಸರಸ್ವತಿ ಇಂತಹ ಸುಂದರ ದೃಶ್ಯವನ್ನ ನನ್ನ ಕಣ್ಗಳಿಂದ ಅನುಭವ ಮಾಡುತ್ತಲಿದ್ದೇನೆ. ಬಾಪ್ದಾದರವರ ಜೊತೆಯಲ್ಲಿ ಅವರ ಹೆಮ್ಮೆಯ ಆದರ್ಶಪ್ರಾಯರಾಗಿರುವ ಗಂಭೀರ ಮೂರ್ತಿ ಮಮ್ಮರವರ ಗುಣವಿಶೇಷತೆಗಳು ಅವರ ದಿವ್ಯ ಪ್ರಭೆಯಿಂದ ಫಳಫಳಿಸುತ್ತಲಿದೆ. ಮಮ್ಮ ಬಾಬಾರವರು ವತನದಲ್ಲಿ ನನಗೆ ತಮ್ಮ ಶಕ್ತಿಶಾಲಿ ದೃಷ್ಟಿಯನ್ನು ನೀಡುತ್ತಾ ವಿಧ ವಿಧವಾದ ಸರ್ವಶಕ್ತಿಗಳನ್ನು ದಾರಿ ಎರೆಯುತ್ತಲಿದ್ದಾರೆ. ಒಂದೊಂದು ಶಕ್ತಿಯ ಕಿರಣಗಳು ನಾನಾತ್ಮನೊಳಗೆ ಪ್ರವೇಶಿಸುತ್ತಲಿದೆ. ಬೇಹದ್ದಿನ ವೈರಾಗಿ ಸರ್ವಗುಣಗಳ ಸ್ವಾಮಿನಿ ಶ್ವೇತವಸ್ತ್ರಧಾರಿಣಿ ಅಂತರ್ಮುಖತೆಯ ಗರ್ಭಗುಡಿಯಲ್ಲಿ ಸದಾ ನೆಲೆಸಿರುವ ಮಾ ಜಗದಂಬಾ ಸರಸ್ವತಿಯ ಶ್ರೇಷ್ಠ ದೃಷ್ಟಿಯನ್ನು ಪಡೆಯುತ್ತಾ ನಾನು ಅವರ ಸಮಾನ ಸಂಪೂರ್ಣ ನ್ಯಾರ ಪ್ಯಾರ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಸದಾ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಸ್ಥಿತಿಯಲ್ಲಿರುವಂತಹ ನಿಮಿತ್ತ ಭಾವದಿಂದ ಯಜ್ಞವನ್ನ ನಿರ್ವಿಘ್ನವನ್ನಾಗಿಸುವ ಬಾಪ್ದಾದರವರ ಸರ್ವಶ್ರೇಷ್ಠ ಕಾರ್ಯದಲ್ಲಿ ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳಂತಹ ನಿಶ್ಚಿಂತ ಚಕ್ರವರ್ತಿ ಮಾ ಜಗದಂಬಾ ಸರಸ್ವತಿಯವರ
ನಿರ್ಮಲ ಸಾನ್ನಿಧ್ಯದಲ್ಲಿ ನಾನು ನಿರ್ಭಯ, ನಿರಾತಂಕ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಮಮ್ಮಾರವರ ಆತ್ಮಿಕ ದೃಷ್ಟಿ, ಬಾಬರವರ ಪ್ರತಿ ಮಾತಿನಲ್ಲಿ ಆಜ್ಞಾಕಾರಿ ವೃತ್ತಿ, ಅವ್ಯಕ್ತ ಸ್ಥಿತಿ, ಅವರ ಆಕರ್ಷಣೀಯ ಮೂರ್ತಿ ನನ್ನ ಅಂತರಂಗವನ್ನು ಸ್ಪರ್ಶಿಸುತ್ತಿದೆ. ಅವರಂತೆ ನಾನು ಆಜ್ಞಾಕಾರಿಯಾಗಿ ಯಜ್ಞವನ್ನು ನಿರ್ವಿಘ್ನವಾಗಿಡುವಲ್ಲಿ ಅನನ್ಯ ಹಾಗೂ ಅವಿನಾಭಾವ ಸಂಬಂಧವನ್ನು ನನ್ನೊಳಗೆ ಉಲ್ಬಣವಾಗುವಂತೆ ಮಾಡಿಕೊಳ್ಳುತ್ತಿದ್ದೇನೆ. सदा एक बल, एक भरोसा, एक मत, एकाग्र चित्त, एकांत प्रिय, एक नामी, एकानामी. ಅಂದರೆ ಒಬ್ಬ ತಂದೆಯದೇ ಫಲ, ಒಬ್ಬ ತಂದೆಯ ಮೇಲೆ ಸಂಪೂರ್ಣ ಭರವಸೆ, ಒಬ್ಬ ತಂದೆಯ ಸತ್ಯ ಶ್ರೀಮತದಂತೆ, ಒಬ್ಬ ತಂದೆಯೊಳಗೆ ತಮ್ಮ ಸಂಪೂರ್ಣ ಚಿತ್ತವನ್ನಿಟ್ಟು ಅವರ ನೆನಪಿನ ಅಂತ್ಯದಲ್ಲಿ ಏಕಾಂತವಾಸ ಸ್ಥಿತಿಯಲ್ಲಿ ಸದಾ ನೆಲೆ ನಿಲ್ಲಿಸುತ್ತಿರುವ ಸತ್ಯ ಸತ್ಯ ಸ್ವಾಮಿ ಭಕ್ತೆ, ಸತ್ಯ ಸತ್ಯ ಪತಿವ್ರತೆ, ಪಿತಾವ್ರತೆಯಾಗಿರುವ ಮಾ ಜಗದಂಬಾ ಸರಸ್ವತಿ ಅತಿ ನಿಷ್ಠಾವಂತ, ಸ್ವರೂಪದಿಂದ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲಿಟ್ಟು ಮಗು ತತತ್ವವೆಂಬ ವರದಾನವನ್ನು ನೀಡುತ್ತಿದ್ದಾರೆ. ಇಂದ್ರಿಯಾಜೀತ, ವಿಕರ್ಮಾಜೀತ, ಮಾಯಾಜೀತ, ವಿಘ್ನಜೀತ, ಪ್ರಕೃತಿ ಚೇತ, ಜಗಜ್ಜೀತ ಸ್ಥಿತಿಯಲ್ಲಿರುವ ತ್ರಿಭುವನೇಶ್ವರಿ ಮಮ್ಮಾರವರು ನನ್ನ ಕೈಗಳಲ್ಲಿ ತಮ್ಮ ಕೈಯನ್ನಿಟ್ಟು ತನ್ನ ಎಲ್ಲ ಶಕ್ತಿಯನ್ನ ಧಾರೆ ಎರೆಯುತ್ತಿದ್ದಾರೆ.
ಕ್ಷಣ ಕಾಲಕ್ಕಾಗಿ ಕಣ್ಗಳನ್ನು ಮುಚ್ಚಿ ಮಮ್ಮರವರ ಅಭಯ ಹಸ್ತದ ಅನುಭವ ಮಾಡುತ್ತಾ ಅವರ ಸರ್ವ ವರದಾನಗಳನ್ನು ಅಂತರಾಳದೊಳಗೆ ಸ್ವೀಕಾರ ಮಾಡೋಣ. ಜಗನ್ಮಾತೆಯಾದ ಮಾ ಭುವನೇಶ್ವರಿಯ ವಿಶೇಷ ವರದಾನವನ್ನು ಒಂದೊಂದಾಗಿ ಸ್ವೀಕಾರ ಮಾಡೋಣ. ಜಗನ್ಮಾತೆಯಿಂದ ದೊರೆಯುತ್ತಿರುವ ವಿಶೇಷ ವರದಾನ ಮಗು ವಿಜಯೀ ಭವ, ಆರೋಗ್ಯವಾನ್ ಭವ, ಸರ್ವಶ್ರೇಷ್ಠ ಬುದ್ಧಿವಾನ್ ಭವ, ಸರ್ವಶಕ್ತಿವಾನ್ ಭವ, ಸದಾ ಸಂಪತ್ತಿವಾನ್ ಭವ, ಕೀರ್ತಿವಾನ್ ಭವ, ಒಂದೊಂದು ವರದಾನವನ್ನು ಮೆಲ್ಲ ಮೆಲ್ಲಗೆ ನನ್ನ ಅಂತರ್ಮನಸ್ಸು ಸ್ವೀಕಾರ ಮಾಡುತ್ತಲಿದೆ. ಸರ್ವರ ಸ್ನೇಹಿ, ಸದಾ ಸಹಯೋಗಿ, ಸತ್ಯ ಸ್ವರೂಪಿ, ಸದಾ ಸಂತುಷ್ಟಮಣಿ, ಸಾಕ್ಷಾತ್ಕಾರ ಮೂರ್ತಿ, ಜಗದೇಕ ವಂದ್ಯರಾದ ಮಮ್ಮರವರ ಸನ್ಮುಖದಲ್ಲಿ ಇಂದು ನನ್ನ ದಿವ್ಯ ಸ್ವರೂಪದ ಸಾಕ್ಷಾತ್ಕಾರವಾಗುತ್ತಿದೆ. ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯಿಟ್ಟು ಅವರ ಸರ್ವ ಗುಣಗಳನ್ನು ಗ್ರಹಿಸುತ್ತಾ ಅವರ ಸಮಾನ ಸಾಕ್ಷಾತ್ಕಾರ ಮೂರ್ತಿಯಾಗುತ್ತಿದ್ದೇನೆ. ಮಮ್ಮರವರ ಮಮತೆಯ ಮಡಿಲಿನಲ್ಲಿ ಮಿಂದು ಮಿಂದು ನನಗೆ ಅವರ ಸಮಾನ ಸಂಪನ್ನ ಸಂಪೂರ್ಣ ಸ್ಥಿತಿಯ ಅನುಭೂತಿಯಾಗುತ್ತಿದೆ. ಅವರ ದಿವ್ಯ ಕಾಂತಿ ನನ್ನಲ್ಲಿ ಪ್ರತಿಬಿಂಬಿಸುತ್ತಿದೆ. ಪೂಜ್ಯ ಮಾತಾ ಪಿತರನ್ನು ಹೃದಯ ರೂಪಿ ಮಂದಿರದಲ್ಲಿ ಪ್ರತಿಷ್ಠಾಪಿಸಿ
ಅವರ ದಿವ್ಯ ಪ್ರಭೆಯನ್ನು ನಿರಂತರ ನೆನಪಿನ ಪಟಲದಲ್ಲಿ ಮನ್ಮನಾಭವದ ಮಂತ್ರದಿಂದ ನನ್ನ ಜೀವನವನ್ನು ಸತ್ಯ ದೇಗುಲವನ್ನಾಗಿಸಿಕೊಂಡಿದ್ದೇನೆ. ಈಗ ಮೆಲ್ಲಗೆ ನನ್ನ ಅಂತರ್ವಾಹಕ ಶರೀರದ ಸಹಾಯದಿಂದ ಸಾಕಾರಿ ವತನದಲ್ಲಿ ಸಾಕಾರಿ ಶರೀರದಲ್ಲಿ ಅವತರಿತನಾಗಿ ಅವ್ಯಕ್ತ ಫರಿಷ್ಠೆಯಾದ ನಾನು ವ್ಯಕ್ತ ಶರೀರದಲ್ಲಿ ಎಲ್ಲ ಕಾರ್ಯಕಲಾಪವನ್ನು ಮಾಡುತ್ತಾ ಅವ್ಯಕ್ತ ಸ್ಥಿತಿಯಲ್ಲಿ ಅವ್ಯಕ್ತ ಫರಿಷ್ಠೆಯಂತೆ ಅನುಭೂತಿ ಮಾಡುತ್ತಿದ್ದೇನೆ. ಮಮ್ಮರವರ ಸಮಾನ ದೃಷ್ಟಿಯಲ್ಲಿ ಆತ್ಮೀಕತೆ, ಮಾತಿನಲ್ಲಿ ಮಧುರತೆ, ಕರ್ಮದಲ್ಲಿ ದಿವ್ಯತೆ, ಸಂಬಂಧ ಸಂಪರ್ಕದಲ್ಲಿ ಅಲೌಕಿಕತೆ, ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡಿದ್ದೇನೆ. ನನ್ನ ಈ ಜೀವನ ಮಮ್ಮ ಬಾಬರವರ ಅಮೂಲ್ಯ ಕೊಡುಗೆಯಾಗಿದೆ. ಭಕ್ತಿಯಲ್ಲಿ ಸ್ಮರಿಸುತ್ತಾ ಪೂಜೆ, ವಂದನೆ, ಆರಾಧನೆಯನ್ನು ಮಾಡುತ್ತಿದ್ದ ಅವರ ಒಂದು ಕ್ಷಣದ ದರ್ಶನಕ್ಕಾಗಿ ತಹತಹಿಸುತ್ತಿದ್ದ ನನ್ನ ಜೀವನ ಇಂದು ಆ ಜಗತ್ಪಿತ ಜಗನ್ಮಾತೆಯ ದಿವ್ಯ ಮಡಿಲಿನ ಪಾಲನೆಯನ್ನು ಪಡೆಯುತ್ತಿದೆ. ಇದು ನನ್ನ ಅನೇಕ ಜನ್ಮಗಳ ಸುಕೃತವೇ ಸರಿ. ಭಾಗ್ಯದಿಂದ ದೊರೆತ ಈ ಅಲೌಕಿಕತೆಯಿಂದ ಕೂಡಿದ ಅದ್ಭುತ ಜೀವನದ ಒಂದೊಂದು ಕ್ಷಣಗಳು ಅವಿಸ್ಮರಣೀಯವಾಗಿದೆ.
ಈ ಕ್ಷಣ ಈ ಒಂದು ವಾತಾವರಣ ಮಮ್ಮ ಬಾಬಾರವರ ನೆನಪಿನ ಸುಗಂಧದಿಂದ ಸಂಪೂರ್ಣ ಶೃಂಗರಿತವಾಗಿದೆ. ಮಮ್ಮ ಬಾಬಾರವರ ಸವಿಸ್ಮೃತಿಯಿಂದ ಈ ವಾತಾವರಣ ಮಂದಿರಕ್ಕಿಂತಲೂ ಶ್ರೇಷ್ಠ ವಾತಾವರಣವಾಗಿದೆ. ನನಗರಿವಿಲ್ಲದೆ ಈ ಸ್ಥಾನದಲ್ಲಿ ಮಮ್ಮ ಬಾಬರವರ ಆಗಮನವಾದಂತಿದೆ. ಈ ಅದೃಶ್ಯ ಪಾಲನೆಗೆ ನಾನೆಷ್ಟು ಧನ್ಯವಾದವನ್ನರ್ಪಿಸಿದರು ಸಾಲದಂತಾಗಿದೆ. ತುಂಬು ಹೃದಯದಿಂದ ಮಮ್ಮ ಬಾಬರವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಮಮ್ಮ ಬಾಬರವರ ಮಾನಸ ಪುತ್ರಿಯಾದ ನನಗೆ ಈ ಅಲೌಕಿಕ ಜೀವನದ ಅಲೌಕಿಕ ದಿವ್ಯ ಜನ್ಮದ ಉಡುಗೊರೆಯನ್ನು ಕೊಟ್ಟ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ಧನ್ಯವಾದಗಳು. ಈ ನನ್ನ ಜೀವನವನ್ನು ಯಜ್ಞದ ಕಾರ್ಯದಲ್ಲಿ ಮುಡಿಪಾಗಿಟ್ಟು ಮಮ್ಮ ಬಾಬರವರ ಸಮಾನ ಸ್ಥಿತಿಯನ್ನು ನನ್ನದಾಗಿಸಿಕೊಂಡು ಅವರ ಹೃದಯ ಸಿಂಹಾಸನ ಅಧಿಕಾರಿಯಾಗಿ ಅವರ ಪಾಲನೆಗೆ ರಿಟರ್ನನ್ನು ಕೊಡುವ ಸಂಪೂರ್ಣ ಪ್ರಯತ್ನವನ್ನು ಪಡುವ ಶ್ರೇಷ್ಠ ಸಂಕಲ್ಪವನ್ನು ಈ ದಿನ ನನ್ನದಾಗಿಸಿಕೊಂಡಿದ್ದೇನೆ. ಮಮ್ಮ ಬಾಬಾರವರ ಜೀವನದ ಆದರ್ಶವನ್ನು ನನ್ನೊಳಗೆ ರೂಢಿಸಿಕೊಳ್ಳುತ್ತೇನೆ. ಇದು ನನ್ನ ದೃಢ ಸಂಕಲ್ಪವಾಗಿದೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.
ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಎಲ್ಲಿ ಇರುವುದು ಮಾನವನ ಧನ, ಅಲ್ಲೇ ಇರುವುದು ಅವನ ಮನ. ಅದಕ್ಕಾಗಿ ಪರಮಾತ್ಮನೇ ತಿಳಿಸಿದ ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಈ ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು, ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿ ಇದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳ